ಹರಿ ಓಂ ಎವ್ರಿವನ್. ಇವತ್ತಿನ ವಿಡಿಯೋದಲ್ಲಿ ಟೇಲ್ ಬೋನ್ ಪೇನ್ ಇದೆ, ಹಿಪ್ ಜಾಯಿಂಟ್ ಪೇನ್ ಇದೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇದೆ ಅನ್ನೋರಿಗೆ ಇದೊಂದು ಸಿಂಪಲ್ ಎಕ್ಸಸೈಸ್ ಅನ್ನು ತೋರಿಸ್ತಿದ್ದೀನಿ. ನೀವು ಇದನ್ನು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಬೆಡ್ ಮೇಲೆ ಮಲ್ಕೊಂಡು ಮಾಡ್ಬೋದು. ಇದಕ್ಕೇನು ಪ್ರಿಪ್ರೇಷನ್ ಬೇಕಾಗಲ್ಲ. ಜಸ್ಟ್ ಈ ಥರ ಲೆಗ್ ಅನ್ನು ಫೋಲ್ಡ್ ಮಾಡಿಕೊಂಡು ಮೂವ್ ಮಾಡಬೇಕು. ಆ ಕಡೆ ಈ ಕಡೆ ನೀವು ಸಿಂಪಲ್ ಆಗಿ ಮೂವ್ ಮಾಡಿದರೆ ನಿಮಗೆ ಆ ಥರ ಏನಾದರೂ ಪೇನ್ ಇದೆ, ಹಿಪ್ ಜಾಯಿಂಟಲ್ಲಿ ಪೇನ್ ಇದೆ, ಟೇಲ್ ಬೋನ್ ಪೇನ್ ಇದೆ ಅಥವಾ ಲೋವರ್ ಬ್ಯಾಕ್ ಪೇನ್ ಇದೆ ಅಂದರೆ ಇನ್ಸ್ಟಂಟ್ ಆಗಿ ನಿಮಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ವೆರಿ ಸಿಂಪಲ್ ಆಗಿದೆ. ನೀವು ಎಷ್ಟೊತ್ತಿಗೂ ಇದನ್ನು ಮಾಡ್ಕೊಬೋದು. ಡೈಲಿ ಒಂದು 2-3 ಟೈಮ್ಸ್ ಮಾಡೋದ್ರಿಂದ ನಿಮಗೆ ಸ್ಲೋಲಿ ನಿಮ್ಮ ಪೇನ್ ಏನಿದೆಯೋ ಅದು ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಒಂದು ಎಕ್ಸಸೈಸ್ ಬಂದುಬಿಟ್ಟು, ನಿಮ್ಗೇನಾದರೂ ಕೋರ್ ಮಸಲ್ಲು ನಿಮ್ಮದು ವೀಕ್ ಇದೆ ಅನಿಸ್ತಿದೆಯಾ, ಆ ಕೋರ್ ಮಸಲನ್ನು ಸ್ಟ್ರಾಂಗ್ ಮಾಡ್ಕೊಬೇಕಾ, ಹಾಗಿದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಮಾಡ್ಬೋದು ಅಥವಾ ಖಾಲಿ ಹೊಟ್ಟೆ ನಿಮ್ದು ಯಾವಾಗಿದೆಯೋ ಆವಾಗ ಬೆಡ್ ಮೇಲೆ ಮಲ್ಕೊಂಡು ನೀವು ಮಾಡ್ಬೋದು. ಈ ಥರ ಮಲ್ಕೊಬೇಕು, ಕಾಲು ಮುಡಿಸ್ಕೊಂಡು ಈ ಥರ ಮಲ್ಕೊಂಡು ಫಸ್ಟು ಇನ್ಹೇಲ್ ಚೆನ್ನಾಗಿ ಮಾಡಿಕೊಂಡು ಎಕ್ಸೇಲನ್ನು ಆರಾಮಾಗಿ ಮಾಡ್ತಾ 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 ನಿಮ್ಮ ನೈಮಲ್ ರೀಸನ್ ಇದೆಯಲ್ಲ, ನಿಮ್ಮ ಹೊಕ್ಕಳನ್ನು ಡೌನ್ವರ್ಡ್ ಪುಷ್ ಮಾಡ್ತಾ ಹೋಗಬೇಕು. ಎಷ್ಟಾಗತ್ತೋ ಅಷ್ಟು ನಿಮ್ಮ ಬೆಡ್ ಕಡೆ, ನೀವು ಬೆಡ್ ಮೇಲೆ ಮಲ್ಕೊಂಡಿದ್ರೆ ಬೆಡ್ ಕಡೆ ಅಥವಾ ಮ್ಯಾಟ್ ಮೇಲಿದ್ರೆ ಮ್ಯಾಟಿನ ಕಡೆ ಪುಷ್ ಮಾಡ್ತಾ 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 ಸ್ವಲ್ಪ ಪೇನ್ ಆಗುತ್ತೆ. ಆಮೇಲೆ ಸ್ಲೋಲಿ ರಿಲ್ಯಾಕ್ಸ್. ಮತ್ತೆ ಅದೇ ಥರ ಇನ್ಹೇಲ್ ಮಾಡಿಕೊಂಡು ಎಕ್ಸೇಲ್ ಮಾಡ್ತಾ ನಿಮ್ಮ ಹೊಟ್ಟೆಯನ್ನು ಕೆಳಭಾಗಕ್ಕೆ ನೆಲದ ಕಡೆ ಒತ್ತಬೇಕು. ಒತ್ತಾ ಹೋದರೆ ಸ್ವಲ್ಪ ಪೇನ್ ಆಗುತ್ತೆ. ಆಮೇಲೆ ರಿಲ್ಯಾಕ್ಸ್ ಮಾಡಿ. ಈ ಥರ ಒಂದು 10 ಟೈಮ್ಸ್ ಎವ್ರಿ ಡೇ ಮಾಡೋದ್ರಿಂದ ನಿಮ್ಮ ಕೋರ್ ಮಸಲ್ಲು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಏನು ತುಂಬ ಎಕ್ಸಸೈಸ್ ಮಾಡ್ದೇನೆ ನೀವು ನಿಮ್ಮ ಕೋರ್ ಮಸಲನ್ನು ಈ ಥರ ಸ್ಟ್ರಾಂಗ್ ಮಾಡ್ಕೊಬೋದು. ಡೀಪಾಗಿ ಇನ್ಹೇಲ್ ಮಾಡ್ಕೊಳ್ಳಿ. ಎಕ್ಸೇಲ್ ಮಾಡ್ತಾ 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 ನಿಮ್ಮ ಸ್ಟಮಕ್ಕನ್ನು ಡೌನ್ವರ್ಡು ಪುಷ್ ಮಾಡಿ 1-3 ಸೆಕೆಂಡು ಹೋಲ್ಡ್ ಮಾಡಿ. ಅದೇ ಥರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು. ಆಮೇಲೆ ರಿಲ್ಯಾಕ್ಸ್. ಈ ಥರ ರಿಪೀಟ್ ಮಾಡಿ. ನಿಮ್ಮ ಕೋರ್ ಮಸಲ್ಲು ವೆರಿ ಫಾಸ್ಟಾಗಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಕ್ಕಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.